ಸದ್ಯಕ್ಕೆ ಈಗ ಸ್ಯಾಂಡ್ಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಮತ್ತು ಸ್ಟಾರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ರಜತ್ ಅವರಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯುದ್ಧಕ್ಕೆ ಸಿದ್ಧ ನಮ್ಮ ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಸಾಕಷ್ಟು ರೀತಿ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರು ನನಗೆ ಗೊತ್ತಿರೋ ಪ್ರಕಾರ ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡಿರಲ್ಲ. ಅವರು ಮಾತಾಡೋಕ್ಕೂ ಮುಂಚೆ ನೂರಾರು ಥರ ಸಾವಿರಾರು ಥರ ಯೋಚನೆ ಮಾಡೋವಂಥ ವ್ಯಕ್ತಿ. ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಇದೇ ಅರ್ಥ ತೊಗೊಳೋದು ಬೇಡ ಅನಿಸುತ್ತೆ. ಇವಾಗ ಒಂದು ಮೂವಿ ರಿಲೀಸ್ ಆಗ್ತಾನೆ, ಅದು ಯುದ್ಧಕ್ಕೆ ಸಮಾನನೇ. ಸೊ ಯುದ್ಧಕ್ಕೆ ನಿಂತಿದ್ದಾರೆ ಸರ್, ಒಳ್ಳೇದಾಗಲಿ ಅವ್ರಿಗೆ. ಅಂದರೆ ಒಂದು ರೀತಿ ಅಂದರೆ ಒಂದು ಪಡೆ ಸಿದ್ಧವಾಗಿದೆ, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ 25ಕ್ಕೆ, ಒಂದು ಪಡೆ ಅದಕ್ಕಾಗಿ ಕಾಯ್ತಾ ಇದೆ ಹೊರಗಡೆ ಅಂತಂತ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು ಹೊರಗಡೆ ಪಡೆ ಅಲ್ಲ, ಇದು ಗಜ ಪಡೆ ಅಂತ ಈಗ ದರ್ಶನ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೇ ಈ ಥರ ಫ್ಯಾನ್ಸ್ಗಳು ಇದನ್ನು ಅವರಿಬ್ಬರಿಗೂ ಆಗಿರೋ ಜಗಳದಲ್ಲಿ ಇನ್ನೂ ದೊಡ್ಡದು ಮಾಡೋದು ಬೇಡ. ಗಜಪಡೆದಲ್ಲಿ ನಾನು ಒಬ್ಬ ಇದ್ದೀನಿ. ಯಾವತ್ತಿದ್ರೂ ನನಗೆ ದರ್ಶನ್ ಸರು ನಮಗೋಸ್ಕರ ಮಾಡಿರೋವಂಥ ಒಂದು ವಿಷಯಗಳಿಗೆ ಯಾವತ್ತಿದ್ರೂ ಸದಾ ಆಭಾರಿ, ಆಮೇಲೆ ಸಿದ್ಧ ನಾವು. ಹಂಗಂತ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಸುದೀಪ್ ಸರ್ನ ಪರಿಚಯ ಮಾಡಿಸ್ಕೊಡ್ತು. ಸುದೀಪ್ ಸರ್ ಪಡೆಯಲ್ಲಿ ನಾನು ಇದ್ದೀನಿ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ. ಅವರಿಬ್ಬರು ನಮ್ಮ ಕನ್ನಡದ ಆಸ್ತಿ. ಆಮೇಲೆ ಕನ್ನಡಕ್ಕೆ ಅವ್ರು ಕೊಟ್ಟಿರೋ ಒಂದು ಕೊಡುಗೆ ತುಂಬ ಆಭಾರವಾಗಿರೋದು. ಅದನ್ನು ಸೆಲೆಬ್ರೇಟ್ ಮಾಡೋಣ ಸರ್, ವಾರ್ಗಿಂತ ಸೆಲೆಬ್ರೇಟ್ ಮಾಡೋಣ. ನಾಳೆ ನಾನು ಡೆವಿಲ್ ಮೂವಿ ನೋಡ್ತಾ ಇದ್ದೀನಿ. ಸರ್ದು ಮಾರ್ಕ್ ಮೂವಿ ರಿಲೀಸ್ ಆಗಿದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ವಿಜಿಲ್ ಹೊಡೆದು ತಿರ್ಗಾ ಸರ್ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲೂ ಒಂದು ಸತಿ ನೋಡ್ತೀನಿ. ಸೊ ಹಂಗಿದ್ದಾಗ ಇಟ್ ಇಸ್ ಬೆಸ್ಟ್ ದಟ್ ವಿ ಸೆಲೆಬ್ರೇಟ್, ನಾಟ್ ವಾರ್. ಒಂದು ಕಡೆ ಎಲ್ಲಿ ಸುದೀಪ್ ಅವರು ಈ ಮಾತುಗಳು ವೈರಲ್ ಆಗ್ತಿದ್ದಂಗೆ ನಿನ್ನೆ ದಾವಣಗೆರೆಯಲ್ಲೂ ಕೂಡ ವಿಜಯಲಕ್ಷ್ಮಿಯವರು ಒಂದು ಟಕ್ಕರ್ ಕೊಡೋ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರು ಆಚೆ ಇದ್ದಾಗ, ದರ್ಶನ್ ಅವರು ಇದ್ದಂಥ ಸಂದರ್ಭದಲ್ಲಿ ಕೆಲವರು ಮಾಯ ಆಗಿರ್ತಾರೆ, ಏನು ಈ ರೀತಿಯಾಗಿ ಮಾತಾಡಲ್ಲ, ಅವ್ರಿಲ್ಲ ಅಂದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಹೇಳಿರೋದು. ಎಲ್ಲೋ ಸುದೀಪ್ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಇದು ವೈರಲ್ ಆಗ್ತಾ ಇದೆ. ನಾನು ಫಸ್ಟೇ ಹೇಳ್ದಂಗೆ ಅವರಿಬ್ಬರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ವಿಜಯಲಕ್ಷ್ಮಿ ಮೇಡಮ್ ಕೂಡ ಸುದೀಪ್ ಸರ್ಗೆ ತುಂಬ ಆತ್ಮೀಯರು. ಸೊ ಅವ್ರಿಗೆ ಹೇಳಿಲ್ಲಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ಮಾತು ನಾನು ಅಷ್ಟು ಕ್ಲಾರಿಟಿನ ತೊಗೊಂಡಿಲ್ಲ. ಬಟ್ ಸ್ಟಿಲ್ ಆ ಎರಡು ಮೂವಿಗೂ ತುಂಬ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್. ಅಂದರೆ ಇಷ್ಟು ದಿನ ಬರೀ ಫ್ಯಾನ್ಸ್ ಮಧ್ಯೆ ಈ ರೀತಿಯಾಗಿ ವೈರಲ್ಗಳು, ಅವ್ರ ಸಿನಿಮಾ ಬಂದಾಗ ಇವ್ರ ಫ್ಯಾನ್ಸ್ಗಳು, ಇವ್ರ ಸಿನಿಮಾ ಬಂದಾಗ ಅವ್ರ ಫ್ಯಾನ್ಸ್ಗಳು ಪೋಸ್ಟ್ಗಳನ್ನು ಹಾಕಿ ಸೊ ಇದನ್ನು ಮಾಡ್ತಾಯಿದ್ರು. ಸೊ ಇದೀಗ ಏನೋ ಸ್ಟಾರ್ಗಳೇ ವಾರಿಗೆ ನಿಂತರ ಅಂತ ಈ ರೀತಿ ಇದಾಗ್ತಾ ಇರೋದು ಸರ್. ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ಕೇಳ್ಕೊಂಡಿಲ್ಲ. ಪ್ರತಿ ಸತಿ ಸುದೀಪ್ ಸರ್ ಹೇಳೋ ಥರ ರೂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದು ನೋಡಬೇಕಾಗುತ್ತೆ. ನಾನು ಅದ್ರ ಬಗ್ಗೆ ನೋಡ್ದಿರೋ ಕಾರಣ ನಾನು ಕಮೆಂಟ್ ಮಾಡೋದು ಚೆನ್ನಾಗಿಲ್ಲ. ಸೊ ಮಜಾ ಇರುತ್ತೆ ಬಿಡಿ ಸರ್, ಚೆನ್ನಾಗಿರುತ್ತೆ ಇದನ್ನು ಒಂಥರ. ಬಟ್ ಆದರೆ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಏನು ಅಂದರೆ, ಆದಷ್ಟು ಬೇಗ ದರ್ಶನ್ ಸರು ಸುದೀಪ್ ಸರು ಜೊತೆಗಾಗ್ಬಿಟ್ರೆ ಅದನ್ನು ನೋಡೋಕ್ಕೆ ನಾನು ತುಂಬ ಆತರದಿಂದ ಕಾಯ್ತಾ ಇದ್ದೀನಿ. ಒಳ್ಳೇದಾಗಲಿ ಸರ್. ಒಂದು ಕಡೆ ನೀವು ದರ್ಶನ್ ಅವರ ಅಭಿಮಾನಿ, ಅವರ ರೀಲ್ಸ್ಗಳನ್ನು ಮಾಡಿದಂಥ ಸಂದರ್ಭನೂ ನೋಡಿದ್ದೀವಿ. ಒಂದು ಕಡೆ ಸುದೀಪ್ ಅವ್ರಿಗೆ ಆಪ್ತ ಬಳಗದಲ್ಲೂ ಕೂಡ ಗುರುತಿಸ್ಕೊಂಡವರು, ಬಿಗ್ ಬಾಸ್ ಮೂಲಕ ಅವರನ್ನು ತುಂಬ ಇಷ್ಟಪಟ್ಟಂಥವ್ರು. ಸೊ ಈ ಒಂದು ಪ್ರಸಕ್ತ ಸಮಸ್ಯೆ ಹೇಗೆ ಇದನ್ನು ಮಾಡ್ಬೋದು? ತೀರಾನೇ ಕಷ್ಟ ಸರ್ ನನಗೆ, ತೀರಾನೇ ಕಷ್ಟ ಮಾತಾಡೋಕ್ಕೆ. ಎಲ್ಲಿ ಮಾತಾಡಿದ್ರೆ ಏನು ಆಗ್ಬಿಡುತ್ತೆ. ಮೊದಲೇ ನಾನು ಏನೂ ಮಾತಾಡಿದೆ ದುರಾಂಕಾರ ಅಂತ ನಮ್ಮ ಆತ್ಮೀಯರೆಲ್ಲ ತುಂಬ ಕ್ಲೋಸ್ ಆಗಿ ಅದನ್ನು ಪೋರ್ಟ್ರೇ ಮಾಡಿಬಿಟ್ಟಿದ್ದಾರೆ. ಬಟ್ ಮಾತಾಡಬೇಕು ಅಂದಾಗ ಹೌದು, ನಾನು ಅದನ್ನು ಸ್ಟೇಜ್ ಮೇಲೂ ಹೇಳಿದ್ದೆ, ಅದನ್ನು ಟೆಲಿಕಾಸ್ಟ್ ಮಾಡಿಲ್ಲ. ಬಟ್ ಇಲ್ಲಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹೇಳೋಕ್ಕೆ ಅದನ್ನು ಪ್ರತಿಯೊಬ್ಬರು ನಾನು ದರ್ಶನ್ ಸರ್ ಫ್ಯಾನು ಅಂತ ಹೇಳ್ತಾಯಿದ್ರು. ಹೌದು, ನಾನು ತುಂಬ ಗೌರವದಿಂದ, ತುಂಬ ಖುಷಿ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ದರ್ಶನ್ ಸರ್ ಫ್ಯಾನು ಅಂತ. ಬಟ್ ನನಗೆ ಒಂದು ಕಷ್ಟ ಆಗಿತ್ತು. ಅವಾಗ ನೀವೆಲ್ಲ ಬಂದಿದ್ರಿ. ಯಾವುದೋ ಒಂದು ಅರಿವಿಲ್ಲದೆ ಒಂದು ರೀಲ್ಸ್ ಮಾಡಿರ್ತೀನಿ. ಅದಾದಾಗ ಒಂದು ತೀರಾ ಕಷ್ಟದ ಸಂದರ್ಭ, ಜೈಲಿಗೆಲ್ಲ ಹೋಗೋ ಥರ ಒಂದು ಸನ್ನಿವೇಶ ಬಂದ್ರೂ ನನಗೆ ಆವತ್ತು ನಿಂತಿದ್ದು ಸುದೀಪ್ ಸರು. ನನ್ನ ಮನೆಗೆ 2:30-3 ಗಂಟೆ ಮಿಡ್ನೈಟಿಗೆ ಫೋನ್ ಮಾಡಿ ನನ್ನ ಹುಡುಗರು ಸೇಫ್ ಆಗಿದ್ದಾರೆ ಅಂತ ಹೇಳೋವರೆಗೂ ಸುದೀಪ್ ಸರ್ ಮಲಗಿರಲಿಲ್ಲ. ಆ ಲೆಕ್ಕ ತೊಗೊಂಡ್ರೆ ನಾನೊಬ್ಬ ದರ್ಶನ್ ಸರ್ ಫ್ಯಾನ್ ಆಗಿ ನನ್ನ ಕಾಪಾಡಿದ್ದು ಸುದೀಪ್ ಸರು. ಅವ್ರಿಗೆ ಅದು ಅವಶ್ಯಕತೆಯೂ ಇರಲಿಲ್ಲ. ನಾನು ಯಾಕೆ ಮಾಡಬೇಕು ಅಂದ್ಕೊಬೋದಾಗಿತ್ತು. ಬಟ್ ನನ್ನ ಕಾಪಾಡಿದ್ದು ಸುದೀಪ್ ಸರು. ಅವ್ರಿಗೆ ಯಾವತ್ತಿದ್ರೂ ಆ ಚಿರಋಣಿ, ಆಮೇಲೆ ಆಭಾರವಾದ ಗೌರವ ನನ್ನ ಕಡೆಯಿಂದ ಇದ್ದೇ ಇರುತ್ತೆ ಸರ್. ಅಂದರೆ ಅವರಿಬ್ಬರ ಮಧ್ಯೆ ಏನು ಈ ರೀತಿಯಾದಂಥ ಏನು ಮನಸ್ಸಿಲ್ಲ ಅಂತ ಹೇಳ್ತೀರಾ, ಹೇಗೆ ಅಂತ?
ಇಲ್ಲದೇ ಇಲ್ಲ ಸರ್, ಇರುತ್ತೆ. ಅದು ಅವ್ರವ್ರ ಪರ್ಸ್ನಲ್ ಅಭಿಪ್ರಾಯಗಳು, ಐ ಮೀನ್ ಏನಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ದೊಡ್ಡವನು ಅಲ್ಲ. ಆದಷ್ಟು ಬೇಗ ಒಳ್ಳೇದಾಗಲಿ, ಜೊತೆಗಾಗಲಿ, ಅವರಿಬ್ಬರನ್ನ ಜೊತೆಗೆ ನೋಡೋಕೆ ತಿರ್ಗಾ ಆ ಫ್ರೇಮಲ್ಲಿ ಒಂದು ಡ್ಯಾನ್ಸ್ ಮಾಡಿರ್ತೀವಲ್ಲ ನಾವೆಲ್ಲ, ಸುದೀಪ್ ಸರ್, ದರ್ಶನ್ ಸರ್ ಎಲ್ಲ ಡ್ಯಾನ್ಸ್ ಮಾಡೋದು ಜೊತೆಗೆ ಒಂದು ಸ್ಟೇಜ್ ಮೇಲೆ, ಆ ಕಾಲ ಬೇಗ ಆದಷ್ಟು ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಬ್ಬರ ಕಡೆಯಿಂದನೂ ಎಫರ್ಟ್ಸ್ ಇರಲಿ ಅಂತ. ಯಾಕಂದರೆ ಅದನ್ನ ಹೇಳೋದು ದೊಡ್ಡವನ ಅಲ್ಲ, ಬಟ್ ಆದರೆ ನನಗೆ ಅದು ನೋಡೋದು ಒಂದು ಖುಷಿ ಇದೆ ಸರ್. ಯಾಕಂದರೆ ಅವರಿಬ್ಬರು ಜೊತೆಗೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಕಡ್ಡಿ ಅಲ್ಲಾಡಿಸ್ತವ್ರ ಮಧ್ಯದಲ್ಲಿ ಅಂತ. ಆ ಕಡ್ಡಿ ಅಲ್ಲಾಡ್ಸೋ ನನ್ನ ಮಕ್ಕಳೆಲ್ಲ ಆದಷ್ಟು ಬೇಗ ಅವರಿಬ್ಬರು ಜೊತೆಗಾಗ್ಬಿಟ್ಟು ದೂರ ಇಡೋದು ನಾನು ನೋಡಬೇಕು ಅಂತ ಆಸೆ ಪಡ್ತೀನಿ ಸರ್. ಸುದೀಪ್ ಅವರು ಅಲ್ಲಿ ಮಾತಾಡಿರೋ ಮಾತು ಯಾರನ್ನ ಟಾರ್ಗೆಟ್ ಮಾಡಿ ಮಾತಾಡ್ದಂಗಿತ್ತು ಅಂತ ನಿಮಗೆ? ನನಗೆ ಗೊತ್ತಿಲ್ಲ ಸರ್. ಸುದೀಪ್ ಸರು ನಾವು ಯುದ್ಧಕ್ಕೆ ಸಿದ್ಧ ಇದ್ದೀವಿ, ಪಡೆ ಇದೆ ಅಂತ ಹೇಳಿದ್ದಾರೆ. ಆ ಪಡೆಯಲ್ಲಿ ನಾನು ಇದ್ದೀನಿ. ಒಂದು ಮೂವಿ ರಿಲೀಸ್ ಮಾಡಬೇಕು ಅಂದಾಗ, ಒಂದು ಮೂವಿ ಅಷ್ಟು ಸ್ಟ್ರಾಂಗಾಗಿ ನಿಂತ್ಕೊಬೇಕು ಅಂದಾಗ ಯುದ್ಧಕ್ಕೆ ಅದು ಸಿದ್ಧ ಆದಂಗೆ. ಇವಾಗ ಹಳೆ ಕಾಲದಲ್ಲಿ ನಾವು ಯುದ್ಧಗಳು ಮಾಡ್ತಾಯಿದ್ವಿ, ಒಂದು ಗೆಲ್ಲಬೇಕು ಒಂದು ಸೋಲ್ಬೇಕು ಅಂದಾಗ. ಮೂವಿಗಳು ಇವಾಗ ಈ ಟೈಮಲ್ಲಿ ಹಂಗೆ ಅಲ್ವಾ, ಒಂದು ಗೆಲ್ಲಬೇಕು ಒಂದು ಸೋಲ್ಬೇಕು ಅಂದರೆ ಯುದ್ಧನೇ ಅದು. ನಮ್ಮ ಕನ್ನಡ ಚಿತ್ರನ ಎಂಟರ್ಟೈನ್ಮೆಂಟಾಗಿ ನೋಡಿ ಆಮೇಲೆ ನಮ್ಮ ಕನ್ನಡ ಚಿತ್ರನ ಗೆಲ್ಸೋಕ್ಕೆ ಪ್ರಯತ್ನ ಪಡೋನೇ ಹೊರತು ಇದು ಪರ್ಸ್ನಲಿ ಅಲ್ಲ ಅನಿಸುತ್ತೆ ಸರ್. ನಮ್ಮ ಕನ್ನಡ ಚಿತ್ರ ಗೆಲ್ಲಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ರಜತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.